ನೋಡಿ, ಇಂಡಿಯಾಸ್ ಲಾರ್ಜೆಸ್ಟ್ ಆಪರೇಟಿಂಗ್ ಫ್ಲೀಟ್ ಯಾವುದು ಅಂತ ಕೇಳಿದ್ರೆ ಏರ್ಲೈನ್ಸ್ನಲ್ಲಿ ಅದು ಇಂಡಿಗೋ. ಸದ್ಯ ಇಂಡಿಗೋ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ. ಬಿಕಾಸ್ ದೇಶದಾದ್ಯಂತ 500ಕ್ಕೂ ಹೆಚ್ಚು ಇಂಡಿಗೋ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದೆ. 4ನೇ ದಿನಕ್ಕೆ ಈ ರೀತಿಯಾಗಿ ಫ್ಲೈಟ್ ಕ್ಯಾನ್ಸಲ್ ಆಗುವಂಥ ಪ್ರಕ್ರಿಯೆ ಮುಂದುವರೆದಿರೋದು. ಹೀಗಾಗಿ ಏರ್ಪೋರ್ಟ್ನಲ್ಲೇ ಪ್ರಯಾಣಿಕರು ಪರದಾಡಬೇಕಾದಂತಹ ದುಸ್ಥಿತಿ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ, ಬೆಂಗಳೂರಲ್ಲಿರುವ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ರೈಲ್ವೆ ಸ್ಟೇಷನ್ನಲ್ಲಿ ಏನು ನಮಗೆ ಜನ ಕಂಡು ಬರ್ತಾರಲ್ಲ, ಅದಕ್ಕಿಂತ ಅಧ್ವಾನ ಅನ್ನುವಂತಹ ರೀತಿಯಲ್ಲಿ ಏರ್ಪೋರ್ಟ್ನ ಟರ್ಮಿನಲ್ಗಳು ಕಾಣಸಿಗ್ತಾ ಇದೆ. ಕಾದು ಕಾದು ಸುಸ್ತಾಗಿ ಜನ ಎಲ್ಲಿ ಜಾಗ ಸಿಗುತ್ತೋ ಅಲ್ಲೇ ನಿದ್ದೆ ಮಾಡ್ತಿದ್ದಾರೆ. ಸ್ಟೇರ್ ಕೇಸು, ಬಾತ್ರೂಮು, ಎಸ್ಕಲೇಟರ್, ಲಿಫ್ಟ್ ಸೇರಿದಂತೆ ಸಿಕ್ಕ ಕಡೆಯೆಲ್ಲ ಜನ ಕುಳಿತುಕೊಂಡಿರುವಂತಹ ದೃಶ್ಯಗಳು ಸರ್ವೇ ಸಾಮಾನ್ಯ ಆಗ್ತಾ ಇದೆ. ಬಿಕಾಸ್ ಅವ್ರಿಗೆ ಹೊರಗೆ ಬರೋದಕ್ಕಾಗಲ್ಲ, ಒಳಗಿರೋದಕ್ಕೆ ವ್ಯವಸ್ಥೆಗಳಿಲ್ಲ. ಅಲ್ಲಿ ಒಳಗಡೆ ನಿಮಗೆ ಎಷ್ಟು ಅಂತ ಲಾಂಚ್ಗಳನ್ನ ಪ್ರೊವೈಡ್ ಮಾಡೋದಕ್ಕಾಗತ್ತೆ? 500ಕ್ಕೂ ಹೆಚ್ಚು ಫ್ಲೈಟ್ಗಳು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ರೆ ಸಾವಿರಾರು ಜನ ಇರ್ತಾರೆ. ಒಂದು ಫ್ಲೈಟಲ್ಲಿ 240 ಜನ, 260-80 ಜನ ಇರ್ತಾರೆ. ಅಷ್ಟು ಫ್ಲೈಟ್ಗಳು, 500ಕ್ಕೂ ಹೆಚ್ಚು ಫ್ಲೈಟ್ಗಳು ಕ್ಯಾನ್ಸಲ್ ಆಗೋಗುತ್ತೆ ಅಂತ ಹೇಳಿದ್ರೆ ಜನರನ್ನು ಲೆಕ್ಕ ಹಾಕ್ಕೊಳ್ಬೇಕಲ್ಲಿ. ಟರ್ಮಿನಲ್ನಲ್ಲಿ ಅವ್ರನ್ನೆಲ್ಲ ಏನು ಇರಿಸೋದಕ್ಕೆ ಸಾಧ್ಯ ಆಗುತ್ತೆ? ನೋಡಿ, ಯಾವುದೋ ಜಾತ್ರೆಗೆ ಜನ ಕಿಕ್ಕಿರಿದು ತುಂಬಿರೋ ಹಂಗೆ ಕಾಣಿಸ್ತಾ ಇದೆ. ಈಗ ಆಲ್ರೆಡಿ ಚೆಕ್ ಇನ್ ಮಾಡಿಬಿಟ್ಟಿರ್ತಾರೆ, ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಹೋಗಿರ್ತಾರೆ. ಸೊ ಅವ್ರು ಮತ್ತೆ ಹೊರಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಏರ್ಪೋರ್ಟ್ನಲ್ಲೇ ಕಾಲ ಕಳಿಬೇಕಾದಂತಹ ದುಸ್ಥಿತಿ. ಆ್ಯಂಡ್ ಈ ಸಂದರ್ಭದಲ್ಲಿ ಅವ್ರಿಗೆ ವಾಸ್ತವ್ಯಕ್ಕಂತೂ ಜಾಗ ಇಲ್ಲ. ಸಿಕ್ಕ ಕಡೆ ಎಲ್ಲ ಕೂತ್ಕೊಂಡಿದ್ದಾರೆ. ಲಿಫ್ಟು, ಎಸ್ಕಲೇಟ್ರು ಅಂತೆಲ್ಲ ಗೊತ್ತಾಗ್ತಾ ಇದೆ. ಬಟ್ ಅವ್ರಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಹೆಂಗಾಗ್ತಿದೆ ಅನ್ನುವಂಥದ್ದು ಇಲ್ಲಿ ಕುತೂಹಲಕಾರಿ. ಬಿಕಾಸ್ ನಾರ್ಮಲ್ ಟೈಮ್ನಲ್ಲೇ ಏರ್ಪೋರ್ಟ್ನಲ್ಲಿ ಏನೂ ಖರೀದಿ ಮಾಡೋದಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ 1-2 ದುಪ್ಪಟ್ಟು ದರ ಇರುತ್ತೆ. ಈಗಲೂ ಏನಾದರೂ ಅಂತಹ ವ್ಯಾಪಾರಿ ಮನಸ್ಥಿತಿಯಿಂದ ಅಲ್ಲಿರುವಂಥ ಹೋಟೆಲ್ಗಳು ದಂಧೆಗಿಳಿದಿತ್ತು ಅಂತ ಹೇಳಿದ್ರೆ ಅದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೊಂದಿಲ್ಲ. ಆ್ಯಂಡ್ ಇದರ ಜೊತೆಗೆ ಫ್ಲೈಟ್ನಲ್ಲಿ ಏನಾದರೂ ಡಿಲೇ ಆಯಿತು ಅಥವಾ ಆಪರೇಷನ್ಸ್ ಫ್ಲೈಟ್ ಸರ್ವಿಸ್ ಕಡೆಯಿಂದನೇ ಕರೆಕ್ಟಾಗಿ ಆಗ್ತಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆ ಯಾವ ಫ್ಲೀಟ್ ಇರುತ್ತಲ್ಲ ಅವರೇ ಲಾಂಜು, ಹಾಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ, ಊಟ ತಿಂಡಿ ವ್ಯವಸ್ಥೆ ಇದೆಲ್ಲವನ್ನ ಕೂಡ ಯೂಶ್ವಲಿ ಕಲ್ಪಿಸ್ಕೊಡ್ತಾರೆ. ಎಲ್ಲ ಏರ್ಲೈನ್ಸ್ನಲ್ಲೂ ಇರುವಂಥದ್ದು. ಈಗ ಇಂಡಿಗೋ ಇಷ್ಟು ದೊಡ್ಡ ಮಟ್ಟದಲ್ಲಿ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿರೋದ್ರಿಂದ ಇಷ್ಟು ಜನ ಪ್ರಯಾಣಿಕರಿಗೆ ವ್ಯವಸ್ಥೆ ಏನು ಮಾಡೋದಕ್ಕೆ ಸಾಧ್ಯ ಆಗಿದೆಯಾ? ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯ ಆಗುವಂತಹ ರೀತಿಯಲ್ಲಿ ಯಾವುದಾದ್ರು ಕ್ರಮಕ್ಕೆ ಮುಂದಾಗ್ತಿದ್ದಾರಾ? ಈ ರೀತಿಯಾದಂಥ ಪ್ರಶ್ನೆಗಳು ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಲಭ್ಯ ಆಗಬೇಕು. ಸದ್ಯ ಇಂಡಿಗೋ ಫ್ಲೀಟ್ಗಳ ಹಾರಾಟದಲ್ಲಿ ಭಾರೀ ವ್ಯತ್ಯಯ ಉಂಟಾಗಿರುವಂತಹ ಪರಿಣಾಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಟರ್ಮಿನಲ್ 1 ಲೆಫ್ಟ್ ಸೈಡ್ ಇರುವಂತಹ ವಿಜುವಲ್ಲು ಟರ್ಮಿನಲ್ 1, ರೈಟ್ ಸೈಡ್ ನಿಮಗೆ ಕಾಣಿಸ್ತಿರುವಂತಹ ವಿಜುವಲ್ ಟರ್ಮಿನಲ್ 2. ಎರಡೂ ಟರ್ಮಿನಲ್ಗಳಲ್ಲಿ ಎಷ್ಟರ ಮಟ್ಟಿಗೆ ಜನರು ಕಿಕ್ಕಿರಿದು ಸೇರಿದ್ದಾರೆ, ಪ್ರಯಾಣಿಕರು ಪರದಾಡ್ತಿದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ಬೋದು.